मत तू किससे बातें कर रहा है? ದಾವಣಗೆರೆ ಚನ್ನಗಿರಿ ತಾಲೂಕಿನ ಕಬ್ಬಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಪಂಡರಿ ನಾಯ್ಕ ಗೂಂಡಾಗಿರಿ ತೋರುತ್ತಿದ್ದಾರೆ ಎಂದು ಸ್ಥಳೀಯವಾಗಿ ಕೇಳಿಬರುತ್ತಿದೆ. ಪಂಚಾಯಿತಿಯಲ್ಲಿ ಮಾಹಿತಿ ಕೇಳಲಿಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹತ್ರ ಹೋದ್ರೆ ಸಾಕು ಇವರ ಗೂಂಡಾಗಿರಿ ಎಂಟ್ರಿ ಆಗ್ತಿತ್ತಂತೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಮ್ಮುಖದಲ್ಲಿ ಒಬ್ಬ ಗ್ರಾಮಸ್ಥನ ಮೇಲೆ ಹಲ್ಲೆ ಮಾಡುತ್ತಿರುವಾಗ ಸಮಯಕ್ಕೆ ಗ್ರಾಮಸ್ಥರು ಮಧ್ಯ ಪ್ರವೇಶಿಸಿ ಶಮನಗೊಳಿಸಿದ್ದರು. ಪಿಡಿಒ ಪಂಡರಿ ನಾಯಕ್ ಪರವಾಗಿಯೇ ನಿಂತಿದ್ದಾರೆ ಎಂಬ ಆರೋಪವಿದೆ. ಗೂಂಡಾವರ್ತನೆ ಹೊಂದಿರುವ ಪಂಡರಿ ನಾಯಕ್ ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿಯನ್ನ ಕೊಡಬೇಡಿ ಎಂದು ಪಿಡಿಒಗೆ ಮಾಹಿತಿ ರವಾನಿಸಿದ್ದಾರಂತೆ. ಇಷ್ಟೆಲ್ಲ ನಡೆದರೂ ಪಿಡಿಒ ಅಧಿಕಾರಿಗಳ ಗಮನಕ್ಕೆ ತರದೆ ಇವರ ತಾಳಕ್ಕೆ ಕುಣಿಯುತ್ತಿದ್ದಾರೆ. ಯಾಕಂದ್ರೆ ಇವರಿಗೆ ಸಂಬಳಕ್ಕಿಂತ ಇವರು ಕೊಡುವ ಕಾಸೆ ಹೆಚ್ಚಿಗೆ ಅನ್ನಿಸ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಒಬ್ಬ ಸದಸ್ಯರು ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋದರೂ ಏನೂ ಹೇಳುವುದಿಲ್ಲ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಹ ಪಕ್ಕದಲ್ಲಿ ಕುಳಿತಿದ್ದಾರೆ ಎನ್ನುತ್ತಿದ್ದಾರೆ. ಪಂಡರಿ ನಾಯ್ಕ ಪಕ್ಕದ ಮನೆಯ ಇಬ್ಬರು ಹೆಣ್ಣು ಮಕ್ಕಳು ವಾಸವಿರುವ ಕುಟುಂಬ. ಆ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಅವರ ಕುಟುಂಬ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಇದರ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಹೋದರೂ ಪೊಲೀಸರು ದೂರನ್ನ ಸ್ವೀಕರಿಸುತ್ತಿಲ್ಲ. ಅಂದ್ರೆ ಇವರು ಅಷ್ಟು ಪ್ರಭಾವ ಹೊಂದಿರುವ ಗೂಂಡಾ ರಾಜಕೀಯ ವ್ಯಕ್ತಿ ಎನ್ನಬಹುದು. ಇವರಿಂದ ದಾಳಿಗೆ ಒಳಗಾದವರು ದಾವಣಗೆರೆ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ತುರ್ತು ಘಟಕದಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ವೀಣಾಬಾಯಿ ಎಂಬ ಮಹಿಳೆಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ಎಂದು ಮಾಹಿತಿ ಬಂದಿದೆ. ಅವರು ಸ್ವಲ್ಪ ಚೇತರಿಸಿಕೊಂಡಾಗ ಮಾಹಿತಿ ಪಡೆದು ಮುಂದಿನ ಕ್ರಮಕ್ಕೆ ನಮ್ಮ ಮಾಧ್ಯಮ ಅವರ ಬೆಂಬಲಕ್ಕೆ ಇರುತ್ತದೆ.